ಚುನಾವಣಾ ಅಖಾಡದ ಅಸಲಿ ಆಟಕ್ಕೆ ಸ್ಪರ್ಧಾಳಿಗಳು ಈಗಾಗಲೇ ಭರ್ಜರಿ ತಯಾರಿ ನಡೆಸಿದ್ದು, ಅಂತಿಮವಾಗಿ ನಾಮಪತ್ರ ಸಲ್ಲಿಸುವಾಗಲೇ ಎದುರಾಳಿಗಳಿಗೆ ತಮ್ಮ ಶಕ್ತಿ ಪ್ರದರ್ಶನದ ಮಧ್ಯೆ ಪೈಪೋಟಿಯನ್ನ ನೀಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಹೊಸದುರ್ಗ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲೇ ಇಂದು ಸಾವಿರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಭಾರೀ ಜನಸ್ತೋಮದ ನಡುವೆ ಪಕ್ಷೇತರ ಅಭ್ಯರ್ಥಿ ಟಿ ಮಂಜುನಾಥ್ ಇಂದು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಎರಡನೇ ಬಾರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇಂದು ಬೆಳಿಗ್ಗೆ 11:30 ಸಮಯಕ್ಕೆ ಪ್ರಾರಂಭವಾದ ಮೆರವಣಿಗೆ ಶ್ರೀ ಸಾಯಿಬಾಬಾ ದೇವಸ್ಥಾನದಿಂದ ಹೊರಟ ಈ ಬೃಹತ್ ಮೆರವಣಿಗೆ ಹುಳಿಯರ್ ಸರ್ಕಲ್, ಹಿರಿಯೂರು ಸರ್ಕಲ್, ಗಾಂಧಿ ಸರ್ಕಲ್ ಮುಖಾಂತರ ಟಿಬಿ ಸರ್ಕಲ್ ವರೆಗೆ ಬಂದು ತಲುಪಿದ್ದು, ಈ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಕೂಗುತ್ತಿದ್ದ ಘೋಷಣೆಗಳು ಎಲ್ಲರ ಗಮನ ಸೆಳೆದಿವೆ. ಇದರ ನಡುವೆ ಪಕ್ಷೇತರ ಅಭ್ಯರ್ಥಿ ಟಿ ಮಂಜುನಾಥ್ ಜೊತೆಗೆ ಪತ್ನಿ ರಶ್ಮಿ ಹಾಗೂ ಬೆಂಬಲಿಗರೊಂದಿಗೆ ತಾಲೂಕು ಕಚೇರಿಗೆ ಆಗಮಿಸುವ ಮೂಲಕ ಇಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೊಸ ಮುಖವನ್ನ ಪಕ್ಷೇತರ ಅಭ್ಯರ್ಥಿಯಾದಂತ ನಮ್ಮೆಲ್ಲರ ಪ್ರೀತಿಯ ಬಂಧುಗಳವರನ್ನ ಆಯ್ಕೆ ಮಾಡಿ
ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿದ ಟಿ ಮಂಜುನಾಥ್ ಅವರು ಈ ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗಾಗಿ ಒಂದು ಭವಿಷ್ಯವಿದೆ. ಆ ಭವಿಷ್ಯದ ಗೆಲುವಿಗಾಗಿ ಹೊಡೆದಾಡ್ತಿದ್ದೇನೆ. ಆ ಹೋರಾಟಕ್ಕೆ ಸಹಸ್ರಾರು ತಾಲೂಕಿನ ಜನತೆ ನನಗೆ ಬೆಂಬಲ ಕೊಡ್ತಿದ್ದಾರೆ. ಆ ಬೆಂಬಲದಿಂದ ವಿಜಯಶಾಲಿ ಆಗಿಯೇ ಆಗ್ತೇನೆ. ಆಗದೇ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಜೀವನಕ್ಕೆ ರಾಜೀನಾಮೆ ಕೊಟ್ಟು ವೈಯಕ್ತಿಕ ಉದ್ಯೋಗವನ್ನ ನೋಡ್ಕೊಳ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗ್ತಾರಾ ಇಲ್ಲ ಎಂಬುದರ ಸುಳಿವನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಎರಡನೇ ದಿನ ನೀವು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿ ಇವತ್ತು ಸಾಕಷ್ಟು ಸಹಸ್ರಾರು ಜನ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಹ ಅಭಿಪ್ರಾಯ? ಖಂಡಿತ ನಾನು 1.5 ವರ್ಷದಿಂದ ಫಸ್ಟು ಚುನಾವಣೆ ಪ್ರವೇಶ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಫಸ್ಟು ನಾವು ಕಳೆದ ಬಾರಿ ಏನು 2010ಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಮರಣ ಹೊಂದಿದ್ರು, ಅವತ್ತು ನಾವು ಸಹ ದೂರದರ್ಶನದಲ್ಲಿ ಟಿ ವಿ ಮುಖಾಂತರ ನೋಡಿದ್ವಿ. ಆ ನೋಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟು ನಾನು ಕಳೆದ 20 ವರ್ಷಗಳ ಕಾಲ ಇದೇ ರಾಜಕೀಯ ನಾವು ರಾಜಕೀಯದಲ್ಲೇ ಬೆಳೆದಂಥವ್ರು. ಯಾಕಂತಂದರೆ ನಾನು ಒಬ್ಬ ಆಪ್ತ ಸಹಾಯಕನಾಗಿ, ಮಿನಿಸ್ಟ್ರ್ ಆಪ್ತ ಸಹಾಯಕನಾಗಿ ಎಲ್ಲ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ರಾಜಕೀಯದಲ್ಲಿ ಭಾಳಷ್ಟು ಜನ ಬಡವರಿಗೆ ಅನುಕೂಲ ಮಾಡ್ಬೋದು ಅಂತ ಗೊತ್ತು. ಆದರೆ ಈ ರಾಜಕೀಯ ಅಂತಕ್ಕಂಥದ್ದು ಯಾರೂ ನಂಬಲಿಲ್ಲದಂಥ ಪರಿಸ್ಥಿತಿ ಇವತ್ತಾಗೈತೆ. ಅಷ್ಟು ಕಲುಷಿತ ಆಗೈತೆ. ಖಂಡಿತ ಬಡವ್ರ ಪರವಾಗಿ ನಾನೇನು ಇವತ್ತು ಎಲ್ಲ ಜನಕ್ಕೂ ಮಾತು ಕೊಟ್ಟಿದ್ದೀನೋ ಆ ರೀತಿ ಅವ್ರಿಗೆ ಉದ್ಯೋಗ ಕೊಟ್ಟು ಏನು ಭ್ರಷ್ಟಾಚಾರ ಆಯಿತು ನಿರ್ಮೂಲನೆ ಮಾಡಿ ನಾನು ತೋರಿಸಲಿಲ್ಲ ಅಂದರೆ ಮುಂದಿನ ಚುನಾವಣೆಗೆ ನಾನು ಸ್ಪರ್ಶಲ್ಲ. ಓಕೆ ಸರ್, ಇನ್ನು ಹೊಸದುರ್ಗ ಕ್ಷೇತ್ರ ಅಂದರೆ ಪಕ್ಷೇತರ ಅಭ್ಯರ್ಥಿಗಳ ಗೆಲುವಿರುತ್ತೆ ಅಂತ ಹೇಳ್ತಾರೆ. ಅಂತಹ ಗೆದ್ದಂಥ ವ್ಯಕ್ತಿಗಳು ಇದೇ ಪಕ್ಷೇತರ ಅಭ್ಯರ್ಥಿಯಿಂದಂತಹ ಗೆಲ್ಲಿಸಿದಂತಹ ಮತದಾರರಿಗೆ ಮತ್ತೊಂದು ಪಕ್ಷ ಏನಾದರೂ ಆಫರ್ ಮಾಡಿದಾಗ ಪಕ್ಷ ಮತ್ತೆ ಬದಲಾಯಿಸ್ತಾರೆ. ಇಲ್ಲ, ಖಂಡಿತ ನಾನು ಮತ್ತೆ ಅವ್ರು ಹೋಗ್ತಾರೆ ಅನ್ನೋದೊಂದು ಮಾತುಗಳು ಬರ್ತಿದೆ. ನೀವು ಗೆದ್ದಂತಹ ಸಂದರ್ಭದಲ್ಲಿ ಇಂತಹ ನಿಲುವುಗಳ ಬಗ್ಗೆ ಏನು ಕ್ರಮ ತಗೊಳ್ತೀರಿ? ಇಲ್ಲ, ನಾನು ಫಸ್ಟು ಆ ತಾಯಿ ಆದಿಶಕ್ತಿ ಆಶೀರ್ವಾದದಿಂದ ಎಲ್ಲ ಆದಮೇಲೆ ಏನು ಅವಳು ಕೃಪೆ ಮೇಲೆಗೆ ನಾನೇನು ಗೆದ್ದು ಬಂದರೆ ನನ್ನ ಏನು ಇವತ್ತು ನನ್ನ ಅಭಿಮಾನಿಗಳು ನಮ್ಮ ಹಿರಿಯರು ಸ್ನೇಹಿತರು ಎಲ್ಲರೂ ಬಂದಿದ್ದಾರೋ ಅವರೆಲ್ಲರನ್ನ ಜೊತೆಗೆ ಊರಿನ ಕೆಲವು ಎಲ್ಲ ಮುಖಂಡರನ್ನ ಕರೆಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಏನು ಅವ್ರ ತೀರ್ಮಾನ ತಗೊಂಡು ಅದ್ರ ಪ್ರಕಾರ ಮುಂದುವರಿತೀನಿ. ಇಲ್ಲ, ಮತದಾರರು ಇವತ್ತು ಏನು ಕೇಳ್ತಿದ್ದಾನೆ ಅಂದರೆ ಹೊಸ ಮುಖ ಕೇಳ್ತಿದ್ದಾನೆ. ಗೆಲುವು ಒಂದೇ ಬಯಸ್ತಿರೋದು, ಯಾವ ಪಕ್ಷ ಗಿಕ್ಷ ಅಂತಿಲ್ಲ. ಅವ್ರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವರೇ ನಮ್ಮ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಅವ್ರು ಮನಗಂಡಿದ್ದಾರೆ. ಯಾಕೆಂದರೆ ಇದೇ ಸಾಕ್ಷಿ. ಖಂಡಿತ ತಾಲೂಕಾದ್ಯಂತ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ನಾನು ಸಹ ಅಲ್ಲಿಂದ ಬರ್ತಾ ಎಲ್ಲದನ್ನೂ ನೋಡ್ಕೊತಾನೆ ಬಂದೆ. ಎಲ್ಲ ಗ್ರಾಮಗಳಿಂದನೂ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಶುಭ ಹಾರೈಸಿದ್ದಾರೆ ಅಂದರೆ ಖಂಡಿತ ನಾನು ಅವ್ರಿಗೆ ಎಂದೂ ಆಭಾರಿಯಾಗಿರ್ತೀನಿ. ನಾನು ಯಾವ ಕಾರಣಕ್ಕೂ ಅವ್ರಿಗೆ ದ್ರೋಹ ಮಾಡಲ್ಲ. ಖಂಡಿತ ಅವ್ರ ನಂಬಿಕೆಗೂ ಯಾವತ್ತೂ ಕಳ್ಕೊಳಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳೇನಾದರೂ ಆಫರ್ ಕೊಟ್ಟರೆ ನೀವು ಹೋಗ್ತೀರಾ ಅನ್ನೋದೊಂದು ಇದೆ. ಅಲ್ಲ, ನಾನು ನಮ್ಮ ಕ್ಷೇತ್ರದ ಮತದಾರರನ್ನೆಲ್ಲ ಸಂಪರ್ಕಿಸಿ ಅವ್ರನ್ನೆಲ್ಲ ಜೊತೆ ಮಾತಾಡಿ ಅವರೇನು ತೀರ್ಮಾನ ತಗೊಂತಾರೋ ಆ ತೀರ್ಮಾನದಂತೆ ಮುಂದುವರಿತೀನಿ. ಒಟ್ಟಾರೆ ಇಂದು ನಡೆದ ಈ ಬೃಹತ್ ರೋಡ್ ಶೋ ಮೆರವಣಿಗೆಯಲ್ಲಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಮೆರವಣಿಗೆಯ ಕಾವನ್ನ ಮತ್ತಷ್ಟು ರಂಗೇರಿಸಿದ್ದಾರೆ. ಅಲ್ಲದೆ ರೋಡ್ ಶೋ ಉದ್ದಕ್ಕೂ ಅಭಿಮಾನದ ಕೇಕೆಗಳು ಅಭ್ಯರ್ಥಿಯ ಮುಖದಲ್ಲಿ ಗೆಲ್ಲುವ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿವೆ. ಅತ್ತ ಬೆಳಿಗ್ಗೆ 11:30ರಿಂದ 2:30 ಸಮಯದವರೆಗೆ ಎತ್ತ ನೋಡಿದರೂ ಜನಸಾಗರ ಕಂಡಂತಹ ದೃಶ್ಯಗಳು ಕಂಡು ಬಂದಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅಬ್ಬರ ಇನ್ನೆಷ್ಟರ ಮಟ್ಟಿಗೆ ಜೋರಾಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಲೋಕೇಶ್ ಜೊತೆ ಕಾವೇರಿ, ನ್ಯೂಸ್ ಟೈಮ್ಸ್ ಸುದ್ದಿವಾಹಿನಿ.